ರೆಡ್ಡಿ ಮಾತನಾಡ್ತಾ ಇದ್ದಾರೆ ನೋಡೋಣ. ನಮ್ಮ ಪಾರ್ಟಿಯ ಎಲ್ಲ ಹಿರಿಯರು ಸೇರಿ ಒಂದು ಉತ್ತಮವಾದಂಥ ಮಂತ್ರಿಮಂಡಲ ಕೊಡಬೇಕು ಅನ್ನೋಂಥ ದೃಷ್ಟಿಯನ್ನು ಇಟ್ಟುಕೊಂಡು ನನ್ನನ್ನು ನೇಮಕ ಮಾಡಿದರೆ ಅದಕ್ಕೆ ನಾನು ಧನ್ಯವಾದ. ಸಚಿವರಾಗಿ ಕೆಲಸ ಮಾಡಿದ್ದೀರಿ, ಹಾಗಾಗಿ ಖಾತೆ ಪರ್ಟಿಕ್ಯುಲರ್ ಆಗಿ ಈಗಲೇ ಗೊತ್ತಿಲ್ಲ ನನಗೆ ಯಾವ ಖಾತೆಯನ್ನು ಕೊಡ್ತಾರೆ ಗೊತ್ತಿಲ್ಲ. ಯಾವ ಖಾತೆ ಕೊಟ್ಟರು ನಾವು ಹ್ಯಾಂಡಲ್ ಮಾಡ್ತೇವೆ. ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ ಮತ್ತು ಪಾರ್ಟಿ ಏನು AICC ಅಧ್ಯಕ್ಷರಿದ್ದಾರೆ ಮತ್ತು ಪಕ್ಷದ ವರಿಷ್ಠರಿದ್ದಾರೆ, ಅವರು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಖಾತೆಗಳನ್ನು ಹಂಚಿಕೆ ಮಾಡ್ತಾರೆ. ಮೊದಲು ಸೆರೆಮನಿ ಆದಮೇಲೆ ನೋಡೋಣ ಯಾವ ಖಾತೆ ಕೊಡ್ತಾರೆ. ಯಾವ ಖಾತೆ ಕೊಟ್ಟರು ಕೂಡ ಜನಪರವಾಗಿ ಪ್ರಾಮಾಣಿಕವಾಗಿ ನಾವು ನಿಷ್ಠೆಯಿಂದ ಕೆಲಸವನ್ನು ಮಾಡ್ತೀವಿ. ಸರ್ 2028ಕ್ಕೆ ಇದು ಪರ್ಫೆಕ್ಟ್ ಟೀಮ್ ಅನ್ಸುತ್ತೆ ಸರ್ ನಿಮಗೆ? ಡೆಫಿನೆಟ್ಲಿ. ಯಾಕೆ ಅದರಲ್ಲಿ ಏನು ವ್ಯತ್ಯಾಸ ಇದೆ? ಈಗ ಹೊಸ ಮುಖಗಳಿಗೆ ಆದ್ಯತೆ, ಯಾಕೆಂದ್ರೆ ಕೆಲವರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ, ನಿರಾಶಾದಾಯಕ ಪಟ್ಟಿ ಇಂಥದ್ದು ಎಲ್ಲರನ್ನೂ ಮಂತ್ರಿ ಮಾಡ್ಲಿಕ್ಕೆ ಆಗಲ್ಲ. ಈಗ ನನ್ನನ್ನು ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ನಾನು ಏನು ಮಾಡ್ಲಿಕ್ಕೆ ಆಗ್ತದೆ? ಒಂದೊಂದು ಸಾರಿ ಆಗಲಿಕ್ಕಿಲ್ಲ. ನಾನು ಹೋದ ಸಾರಿ ನಾನು ಮಂತ್ರಿ ಆಗಲಿಲ್ಲ, ಏನು ಮಾಡೋಕ್ಕಾಗ್ತದೆ? ಎಲ್ಲ ರೀತಿ ಒಮ್ಮೆ ಸಹಕಾರ ಕೊಟ್ಕೊಂಡು ಎಲ್ಲರೂ ಒಳ್ಳೆಯ ಸರ್ಕಾರವನ್ನು ಕೊಡೋಣ, ಜನಪರವಾದಂಥ ಸರ್ಕಾರ ಕೊಡೋಣ. ಸಾಕೆ ಆಗಲಿಲ್ಲ. ರೆಡ್ಡಿ ಮಾತನಾಡ್ತಾ ಇದ್ದಾರೆ ನೋಡೋಣ. ನಮ್ಮ ಪಾರ್ಟಿಯ ಎಲ್ಲ ಹಿರಿಯರು ಸೇರಿ ಒಂದು ಉತ್ತಮವಾದಂಥ ಮಂತ್ರಿಮಂಡಲ ಕೊಡಬೇಕು ಅನ್ನೋಂಥ ದೃಷ್ಟಿಯನ್ನು ಇಟ್ಟುಕೊಂಡು ನನ್ನನ್ನು ನೇಮಕ ಮಾಡಿದರೆ ಅದಕ್ಕೆ ನಾನು ಧನ್ಯವಾದ. ಸಚಿವರಾಗಿ ಕೆಲಸ ಮಾಡಿದ್ದೀರಿ, ಹಾಗಾಗಿ ಖಾತೆ ಪರ್ಟಿಕ್ಯುಲರ್ ಆಗಿ ಈಗಲೇ ಗೊತ್ತಿಲ್ಲ ನನಗೆ ಯಾವ ಖಾತೆಯನ್ನು ಕೊಡ್ತಾರೆ ಗೊತ್ತಿಲ್ಲ. ಯಾವ ಖಾತೆ ಕೊಟ್ಟರು ನಾವು ಹ್ಯಾಂಡಲ್ ಮಾಡ್ತೇವೆ. ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ ಮತ್ತು ಪಾರ್ಟಿ ಏನು AICC ಅಧ್ಯಕ್ಷರಿದ್ದಾರೆ ಮತ್ತು ಪಕ್ಷದ ವರಿಷ್ಠರಿದ್ದಾರೆ, ಅವರು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಖಾತೆಗಳನ್ನು ಹಂಚಿಕೆ ಮಾಡ್ತಾರೆ. ಮೊದಲು ಸೆರೆಮನಿ ಆದಮೇಲೆ ನೋಡೋಣ ಯಾವ ಖಾತೆ ಕೊಡ್ತಾರೆ. ಯಾವ ಖಾತೆ ಕೊಟ್ಟರು ಕೂಡ ಜನಪರವಾಗಿ ಪ್ರಾಮಾಣಿಕವಾಗಿ ನಾವು ನಿಷ್ಠೆಯಿಂದ ಕೆಲಸವನ್ನು ಮಾಡ್ತೀವಿ. ಸರ್ 2028ಕ್ಕೆ ಇದು ಪರ್ಫೆಕ್ಟ್ ಟೀಮ್ ಅನ್ಸುತ್ತೆ ಸರ್ ನಿಮಗೆ? ಡೆಫಿನೆಟ್ಲಿ. ಯಾಕೆ ಅದರಲ್ಲಿ ಏನು ವ್ಯತ್ಯಾಸ ಇದೆ? ಈಗ ಹೊಸ ಮುಖಗಳಿಗೆ ಆದ್ಯತೆ, ಯಾಕೆಂದ್ರೆ ಕೆಲವರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ, ನಿರಾಶಾದಾಯಕ ಪಟ್ಟಿ ಇಂಥದ್ದು ಎಲ್ಲರನ್ನೂ ಮಂತ್ರಿ ಮಾಡ್ಲಿಕ್ಕೆ ಆಗಲ್ಲ. ಈಗ ನನ್ನನ್ನು ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ನಾನು ಏನು ಮಾಡ್ಲಿಕ್ಕೆ ಆಗ್ತದೆ? ಒಂದೊಂದು ಸಾರಿ ಆಗಲಿಕ್ಕಿಲ್ಲ. ನಾನು ಹೋದ ಸಾರಿ ನಾನು ಮಂತ್ರಿ ಆಗಲಿಲ್ಲ, ಏನು ಮಾಡೋಕ್ಕಾಗ್ತದೆ? ಎಲ್ಲ ರೀತಿ ಒಮ್ಮೆ ಸಹಕಾರ ಕೊಟ್ಕೊಂಡು ಎಲ್ಲರೂ ಒಳ್ಳೆಯ ಸರ್ಕಾರವನ್ನು ಕೊಡೋಣ, ಜನಪರವಾದಂಥ ಸರ್ಕಾರ ಕೊಡೋಣ. ಸಾಕೆ ಆಗಲಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.